ಮುರುಘ ಹಿಂದೂ ದೇವರಲ್ಲ. ನುಂಗಂಗೂ ಇಲ್ಲ, ಉಗುಳಂಗೂ ಇಲ್ಲ. ಧರ್ಮ ಸಂಕಟದಲ್ಲಿ ಡಿಎಂಕೆ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಭುಗಿಲೆದ್ದ ಕಾರ್ತಿಕ ದೀಪೋತ್ಸವ ವಿವಾದ ಸದ್ಯಕ್ಕೆ ತಣ್ಣಗಾಗಿದೆ. ಆದರೆ ಈ ಘಟನೆಯಿಂದ ಆಡಳಿತಾರೂಢ ಡಿಎಂಕೆ ಮಾತ್ರ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಿದ್ದಾರೆ. ದ್ರಾವಿಡ ಮುನ್ನೇತ್ರ ಕಳಗಂ ತನ್ನ ಹುಟ್ಟಿನಿಂದಲೇ ಹಿಂದುತ್ವ ವಿರೋಧಿ ಪಕ್ಷ ಅಂತ ಹಣೆಪಟ್ಟಿ ಕಟ್ಟಿಕೊಂಡು ಬಿಟ್ಟಿವೆ. ಹಿಂದೂಗಳ ಮತ ಜಾತಿಗಳ ಹೆಸರಲ್ಲಿ ಪಡೆಯುತ್ತಾ ಬಂದಿದೆ. ಇನ್ನು ಮುಸ್ಲಿಮರ ಮತಗಳಿಕೆಗಾಗಿ ಓಲೈಕೆ ರಾಜಕಾರಣವನ್ನಂತೂ ನಿರಂತರವಾಗಿ ಮಾಡ್ತಾ ಇದೆ. ಈ ಓಲೈಕೆ ರಾಜಕಾರಣವೇ ಮುಂದಿನ ಚುನಾವಣೆಯಲ್ಲಿ ತಮಗೆ ಉಲ್ಟಾ ಹೊಡೆದ್ರೆ ಏನ್ ಗತಿ ಅನ್ನೋ ಚಿಂತೆ ಈಗ ಡಿಎಂಕೆಗೆ ಕಾಡ್ತಾ ಇರೋ ಹಾಗೆ ಕಾಣುತ್ತೆ. ಈ ಆತಂಕಕ್ಕೆ ಕಾರಣವೇ ತಮಿಳುನಾಡಿನ ಆರಾಧ್ಯ ದೈವ ಮುರುಘ. ತಿರುಪ್ಪರಕುಂದ್ರಂ ಇದು ಭಗವಾನ್ ಮುರುಗನ್ರ ಪವಿತ್ರ ಸ್ಥಳ. ಇಲ್ಲಿ ದೀಪ ಹಚ್ಚುವ ಆಚರಣೆ ನೂರಾರು ವರ್ಷಗಳಿಂದ ನಡೆದು ಬಂದಿದೆ. ಇದು ಕೇವಲ ಒಂದು ಸ್ಥಳೀಯ ಆಚರಣೆಯಲ್ಲ, ಇಡೀ ತಮಿಳು ಹಿಂದೂ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಈ ಪ್ರಾಚೀನ ಪದ್ಧತಿಗೆ ಡಿಎಂಕೆ ನೇತೃತ್ವದ ಸರ್ಕಾರ ವಿರೋಧ ವ್ಯಕ್ತಪಡಿಸಿ ಕೋರ್ಟ್ನಲ್ಲಿ ಈ ಆಚರಣೆಯನ್ನ ತಡೆಯಲು ಪ್ರಯತ್ನಿಸಿತು. ಆಡಳಿತ ಪಕ್ಷ ಒಂದು ಸಂಪ್ರದಾಯವನ್ನ ರಕ್ಷಿಸುವ ಬದಲು ಅದನ್ನ ಹತ್ತಿಕ್ಕಲು ಸರ್ಕಾರಿ ಯಂತ್ರವನ್ನ ಬಳಸುತ್ತಿರುವುದು ಡಿಎಂಕೆಯ ನಿಜವಾದ ಮುಖವನ್ನ ಮತ್ತೊಮ್ಮೆ ಹೊರತೆಗೆದಿತ್ತು. ಮುರುಗನ್ ದೇವಾಲಯದ ಕಾರ್ತಿಕ ದೀಪೋತ್ಸವಕ್ಕೆ ತಡೆಯೊಡ್ಡಲು ಹತ್ತಿರವೇ ಇರುವ ದರ್ಗಾದ ನೆಪವೇ ಸರ್ಕಾರಕ್ಕೆ ಸಾಕಿತ್ತು. ಮುಸ್ಲಿಮರ ಓಲೈಕೆ ಮಾಡಲು ದೀಪೋತ್ಸವಕ್ಕೆ ಅಡ್ಡಿಯುಂಟು ಮಾಡಿತ್ತು. ಹಿಂದೆಯೂ ಇಂತಹ ಘಟನೆಗಳು ನಡೆದಿವೆ. ಆದರೆ ಈ ಬಾರಿ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಹಿಂದೂ ಸಂಸ್ಕೃತಿಯ ಅಳಿವು ಉಳಿವಿನ ಬಗ್ಗೆ ತಮಿಳುನಾಡಿನ ಹಿಂದೂಗಳಲ್ಲಿ ಜಾಗೃತಿ ಮೂಡಿದೆ. ಪ್ರಮುಖ ಪ್ರತಿಪಕ್ಷ ಅಣ್ಣಾ ಡಿಎಂಕೆ ಸಹ ಈ ಭಾವನೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ತವಕದಲ್ಲಿದೆ. 2026ರಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಡಿಎಂಕೆಗೆ ಇದು ಹಿನ್ನಡೆಯಾಗೋ ಸಂಭವವಿದೆ. ಹಾಗಾಗಿ ಸ್ಟಾಲಿನ್ ಪಕ್ಷ ಈಗ ಧರ್ಮ ಸಂಕಟಕ್ಕೆ ಸಿಲುಕಿದೆ. ಇತ್ತ ಮುಸ್ಲಿಂ ಓಲೈಕೆ ರಾಜಕಾರಣವನ್ನ ನಿಲ್ಲಿಸುವ ಹಾಗಿಲ್ಲ, ಅತ್ತ ಮುರುಗನ ಭಕ್ತರನ್ನು ಎದುರು ಹಾಕಿಕೊಳ್ಳುವ ಹಾಗಿಲ್ಲ. ಇದಕ್ಕಾಗಿ ಡಿಎಂಕೆ ನಾಯಕರು ಹೊಸ ಟೆಕ್ನಿಕ್ ಕಂಡುಕೊಂಡಿದ್ದಾರೆ. ಅದೇನೆಂದ್ರೆ ಮುರುಘ ಹಿಂದೂ ದೇವರೇ ಅಲ್ಲ, ಆತ ತಮಿಳು ದೈವ ಅನ್ನೋ ಹೊಸ ವರಾತ ಇದು. ಈ ಮೂಲಕ ಸ್ಥಳೀಯ ಮತ್ತು ಹೊರಗಿನವರು ಎಂದು ಒಡೆದು ಮತ ಪಡೆಯುವ ಪ್ರಯತ್ನ ಇದಾಗಿದೆ. ಡಿಎಂಕೆ ಪಕ್ಷದ ವಕ್ತಾರರ ಹೇಳಿಕೆ ಈ ವಾದವನ್ನ ಪುಷ್ಟೀಕರಿಸುತ್ತೆ. Time and again we are saying that Hindus were lighting lamp in that area for quite hundreds of years, not others. But the people who had no connection with Tirupparakundram, they want to create trouble against the Hindus who were lighting the lamp in that area for hundreds of years. ಡಿಎಂಕೆ ವಕ್ತಾರರು ನೀಡಿದ 2 ಹತಾಶ ಹೇಳಿಕೆಗಳು ಪಕ್ಷವು ನಿಜವಾದ ಸಂಕಟದಲ್ಲಿದೆ ಎಂಬುದಕ್ಕೆ ಪುರಾವೆ ಒದಗಿಸುತ್ತವೆ. ಡಿಎಂಕೆ ವಕ್ತಾರರು ಬಿಜೆಪಿ ಹಿಂದೂಗಳನ್ನ ಶೂದ್ರರಂತೆ ನಡೆಸಿಕೊಳ್ಳುತ್ತದೆ ಎಂಬಂತಹ ವಿಷಾದನೀಯ ಮತ್ತು ವಿಭಜಕ ಹೇಳಿಕೆಯನ್ನ ನೀಡಿದ್ದಾರೆ. ಇದು ರಾಜಕೀಯ ಪಕ್ಷವೊಂದು ಹಿಂದೂ ಧರ್ಮದಲ್ಲಿ ಒಡಕು ತರಲು ಪ್ರಯತ್ನಿಸುತ್ತಿರುವುದನ್ನ ತೋರಿಸುತ್ತೆ. ಧಾರ್ಮಿಕ ಆಚರಣೆಯ ವಿಷಯದಲ್ಲಿ ಜಾತಿ ಪ್ರಸ್ತಾಪ ತರುವುದು ಡಿಎಂಕೆ ಬಳಿ ತರ್ಕಬದ್ಧವಾದ ಸಮರ್ಥನೆ ಇಲ್ಲ ಎಂಬುದನ್ನ ಸಾಬೀತುಪಡಿಸುತ್ತದೆ. ಇನ್ನೊಂದೆಡೆ ಅವರು ಮುರುಗನನ್ನ ಕೇವಲ ತಮಿಳು ದೇವರು ಎಂದು ಬಿಂಬಿಸಿ ರಾಮಾಯಣ ಮಹಾಭಾರತದಿಂದ ದೂರವಿರಿಸಲು ಪ್ರಯತ್ನಿಸುತ್ತಿರುವುದು, ಈ ರೀತಿ ದೇವರನ್ನು ಪ್ರಾದೇಶಿಕ ಗಡಿಗೆ ಸೀಮಿತಗೊಳಿಸುವುದು ಡಿಎಂಕೆಯವರು ಹಿಂದುತ್ವದ ರಾಷ್ಟ್ರೀಯ ಪರಿಕಲ್ಪನೆಗೆ ಹೇಗೆ ವಿರೋಧವಾಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ವಿವಾದದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಹೇಳಿದ ಮಾತುಗಳು ಅತ್ಯಂತ ಮುಖ್ಯವಾಗಿವೆ. ತಮಿಳುನಾಡಿನಲ್ಲಿ ಹಿಂದೂ ಜಾಗೃತಿಯ ಒಂದು ದೊಡ್ಡ ಅಲೆ ಇದೆ ಎಂದು ಮೋಹನ್ ಭಾಗವತ್ ಹೇಳಿದ್ದಾರೆ. ಈ ವಿಚಾರದಲ್ಲಿ ಅಣ್ಣಾ ಡಿಎಂಕೆ ಕೂಡ ಅಗ್ರೆಸಿವ್ ನಿಲುವು ತಳೆದ್ರೆ ಏನ್ ಗತಿ ಅನ್ನೋ ಆತಂಕ ಸ್ಟಾಲಿನ್ ತಂಡಕ್ಕೆ ಶುರುವಾಗಿದೆ. ಹಾಗಾಗಿ ಡಿಎಂಕೆ ಈಗ ವಾಸ್ತವವಾಗಿ ಧರ್ಮ ಸಂಕಟಕ್ಕೆ ಸಿಲುಕಿದೆ.